ಎಲ್ರಿಗೂ ನಮಸ್ಕಾರ. ಎಸ್, ಗುಡ್ ಮಾರ್ನಿಂಗ್. ಇದು ನನ್ನ ಡೇ 1 ವೀಡಿಯೋ. ಸೊ ವಿತ್ ಮೈ ಕಂಪ್ಲೀಟ್ ವಾಯ್ಸ್ ರೆಕಾರ್ಡಿಂಗ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಥಿಂಗ್ ವಾಟರ್. ಸೊ ಕಂಪ್ಲೀಟ್ ವಾಟರ್ ಕುಡಿದು ಆ್ಯಂಡ್ ದೆನ್ ಲೇಜಿಯಾಗಿ ಸ್ಲೋ ಆಗಿ ಬೇಡದೇ ಇರೋದು ಬೇಕಾಗಿದ್ದು ಥಿಂಕ್ ಮಾಡ್ತಾ ನನ್ನ ಹೇರ್ ಎಲ್ಲ ಬನ್ ಹಾಕಿ ಟೈ ಮಾಡಿ ಆ್ಯಂಡ್ ದೇವರೇ ಒಳ್ಳೇದು ಮಾಡಪ್ಪ, ಡೇ ಚೆನ್ನಾಗಿ ಹೋಗಲಿ ಅಂತ ಬೇಡ್ಕೋತಾ ಅದಾದಮೇಲೆ ಎದ್ದು ರೂಮ್ ಸ್ಕ್ರೀನ್ಸ್ ಎಲ್ಲ ಓಪನ್ ಮಾಡಿ ಬ್ಲ್ಯಾಂಕೆಟ್, ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಐಸ್ ಕ್ಯೂಬ್ ಮಸಾಜ್ ಮಾಡೋಣ ಅಂತ ಅದನ್ನು ಫೇಸ್ಗೆ ಹಾಕಿ ಆ್ಯಂಡ್ ದೆನ್ ನಾನು ಮಾಡಿದ್ದು ಜೀರಾ ವಾಟರ್. ಸೊ ಇದಕ್ಕೆ 1 ಗ್ಲಾಸ್ ಆಫ್ ಜೀರಾ ವಾಟರ್ ತೊಗೊಂಡು ಅದಕ್ಕೆ ನಾನು ಜೀರಾ, ಸೋಂಪು ಆ್ಯಂಡ್ ಅಜ್ವಾನಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು 1 ಸ್ಪೂನಷ್ಟು ಹಾಕಿ ಆ್ಯಂಡ್ ದೆನ್ ನಾನು ಅದನ್ನು ಬಾಯ್ಲ್ಗಿಟ್ಟೆ. ಸೊ ಚೆನ್ನಾಗಿ ಅದು 2 to 3 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಸೊ ಅದನ್ನು ನಂದು ಗ್ಲಾಸಿಗೆ ಫಿಲ್ಟರ್ ಮಾಡಿ ಆ್ಯಂಡ್ ದೆನ್ ನಾನು ಅದನ್ನು ಕೊಡಿದೆ. ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಮಾರ್ನಿಂಗ್ ವೆಯ್ಟ್ ಲಾಸ್ ಜರ್ನಿ ಮಾಡೋರಿಗೆ. ಆ್ಯಂಡ್ ನೆಕ್ಸ್ಟ್ ನಾನು ಮಾಡಿದ್ದು ಫೇಸ್ಗೆ ತುಂಬ ಪಿಂಪಲ್ಸ್ ಆಗಿರೋದ್ರಿಂದ ಅಲೋವೆರಾ ಅಪ್ಲೈ ಮಾಡೋಣ ಅಂತ. ಸೊ ಅಲೋವೆರಾ ಹತ್ರ ಹೋಗಿ ಅದನ್ನು ಮುಳ್ಳು ಬೇರೆ ಇರುತ್ತಲ್ಲ, ಸೊ ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡಿಕೊಂಡು ಆ್ಯಂಡ್ ದೆನ್ ಅದು ಮುಳ್ಳೆಲ್ಲ ತೆಗೆದು ಮಿಡಲಲ್ಲಿ ಪೀಲ್ ಮಾಡಿಕೊಂಡು ಫೇಸ್ ಎಲ್ಲೆಲ್ಲಿ ಪಿಂಪಲ್ಸ್ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಮಸಾಜ್ ಮಾಡ್ತಾ, ಎಲ್ಲೆಲ್ಲಿ ಕಮ್ಮಿ ಇದೆ ಅಲ್ಲಿ ಕಮ್ಮಿ ಮಸಾಜ್ ಮಾಡ್ತಾ, ಐಸ್ ಹತ್ರ ಎಲ್ಲ ಕಡೆ ನ್ಯಾಚುರಲಿ ಬಿಟ್ಟು ಸಿಕ್ಕಿದ್ದ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ದೆನ್ ಮತ್ತೆ ಏನಕ್ಕೆ ಹೇರ್ ಮಾಸ್ಕ್ ಮಾಡಬಾರ್ದು, ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ಲ, ಯಾರು ಬಿಡ್ತಾರೆ ನ್ಯಾಚುರಲಿ ಸಿಕ್ಕಿದ್ರೆ ಅಂತ. ಓಕೆ, ಲೆಟ್ಸ್ ಡೂ ದಿಸ್ ಅಂದ್ಕೊಂಡು ನಾನು ಹೈಬಿಸ್ಕಸ್ ಲೀವ್ಸ್ ಎಲ್ಲ ಟಕ 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 ಅಂತ ಗಿಡದ ಹತ್ರ ಹೋಗಿ ಎಲ್ಲ ಕಿತ್ಕೊಂಡು, ಅದು ಎಲ್ಲ ಕಿತ್ಕೊಳ್ಳಿಲ್ಲ, ಲೈಕ್ ನನಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡೆ. ಬಿಕಾಸ್ ನ್ಯಾಚುರಲಿ ಸಿಗುತ್ತೆ ಅಂತ ಸಿಕ್ಕಾಪಟ್ಟೆ ಯೂಸ್ ಮಾಡಬಾರ್ದು. ಆ್ಯಂಡ್ ಅದಾದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ಸ್ಕ್ವೀಸ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ದೆನ್ ಅದಕ್ಕೆ ನಾನು ನ್ಯಾಚುರಲಿ ಸಿಗೋವಂಥದ್ದು ಅಗೇನ್ ಮೆಹಂದಿ ಸೊಪ್ಪು ಅದನ್ನು ನೀಟಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಸೊ ನಂಗೆ ಅದು ಎಷ್ಟು ಬೇಕಷ್ಟು ಅದನ್ನು ತೆಗೆದು ಹಾಕ್ಕೊಂಡೆ. ಅದಾದಮೇಲೆ ರೋಸ್ಮೇರಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದೇ ಹೇರ್ ಗ್ರೋತ್ ಅಥವಾ ಇನ್ನೊಂದಕ್ಕೆ. ಸ್ಪೆಷಲಿ ಇಟ್ಸ್ ಗುಡ್ ಫಾರ್ ಹೇರ್ ಅಂತಲೇ ಹೇಳ್ಬೋದು. ಸೊ ಇದು ಆನ್ಲೈನಲ್ಲಿ ನಾನು ತೊಗೊಂಡಿದ್ದೆ. ಯೂಶ್ವಲಿ ನಾನು ಯಾವಾಗಲೂ ಇದೇ ಡ್ರೈಡ್ ಲೀವ್ಸ್ ಹಾಕೋದು. ಸೊ ಅದನ್ನು ಎಷ್ಟು ಬೇಕಷ್ಟು ಹಾಕ್ಕೊಂಡು, ಈವನ್ ಕೆಲವೊಬ್ಬರು ಸಿರಮ್ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನು ಯಾವಾಗಲೂ ಹೀಗೆ ಯೂಸ್ ಮಾಡೋದು. ಅದನ್ನು ಹಾಕ್ಕೊಂಡೆ ಆ್ಯಂಡ್ ದೆನ್ ನಾನು ಫೇಸ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಅಲೋವೆರಾ ತೊಗೊಂಡಿದ್ದೆ. ಸೊ ಅದೇ ಅಲೋವೆರಾನ ತೊಗೊಂಡು ಅದರಲ್ಲಿರೋ ಮುಳ್ಳೆಲ್ಲ ತೆಗೆದು ಹುಷಾರಾಗಿ ತೆಗಿಬೇಕು, ಇಲ್ಲಾಂದರೆ ಚಿಕ್ಕ ಅಂತ ಚುಚ್ಕೊಂಡು ಆಮೇಲೆ ರಕ್ತ ಎಲ್ಲ ಬಂದುಬಿಡುತ್ತೆ. ಸೊ ಅದನ್ನು ನೀಟಾಗಿ ತೆಗ್ದಾದ್ಮೇಲೆ ನಾನು ನೀಟಾಗಿ ಸಣ್ಣಕ್ಕೆ ಚಾಪ್ ಮಾಡಿದೆ. ಬಿಕಾಸ್ ಅದು ಬೇಗ ಮಿಕ್ಸಿಯಲ್ಲಿ ಗ್ರೈಂಡ್ ಆಗಲಿ ಅಂತ. ಸೊ ದೆನ್ ಅದು ಹಾಕಿದ ಮೇಲೆ ಎಲ್ಲನೂ ಒಂದು ಪ್ಲೇಟಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಹಂಗೆ ಝಿಗ್ ಝ್ಯಾಗ್ ಅಂತ ಒಂದು ಫೋಟೋ ತೊಗೊಂಡೆ. ಆ್ಯಂಡ್ ದೆನ್ ಹೋದೆ ಸ್ಪೂನ್ ತೊಗೊಳಕ್ಕೆ, ಯಾಕಂದರೆ ಇದಕ್ಕೆ ಬೇಕಾಗಿದ್ದ ಮೇನ್ ಇಂಗ್ರೀಡಿಯೆಂಟ್ ಮೊಸರು. ಸೊ ಇದು ನ್ಯಾಚುರಲಿ ಮನೇಲಿ ಮಾಡಿದಂಥ ಮೊಸರು. ಸೊ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಬೀಟ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡೆ. ನಾನು ಇದಕ್ಕೆ ಯಾವುದೇ ನೀರು ಹಾಕಲ್ಲ, ಡೈರೆಕ್ಟ್ ಮೊಸರು. ಸೊ ಅದು ಮೊಸರಿಗೆ ಇಂಗ್ರೀಡಿಯೆಂಟ್ ಏನೇನಿತ್ತು ಅದನ್ನು ಹಾಕ್ಕೊಂಡು ಆ್ಯಂಡ್ ಹೇರ್ ಆಯಿಲ್ ಹಾಕಿಲ್ಲ ಅಂತ ಕೊಕೊನಟ್ ಹೇರ್ ಆಯಿಲು ಅದಕ್ಕೆ ಮಿಕ್ಸ್ ಮಾಡಿದೆ. ಯೂಶ್ವಲಿ ಹೇರ್ ಆಯಿಲ್ ಹಾಕಿಲ್ಲ ಅಂತ ಅಂದರೆ ಈ ಥರ ನಾವು ಮಾಡ್ಕೋಬೋದು. ಇನ್ ಕೇಸ್ ಹೇರ್ ಆಯಿಲ್ ಬೇಡ ಅಂದರೆ ಲೈಕ್ ಡೈರೆಕ್ಟಾಗಿ ಮೊಸರು ಹಾಕ್ಕೊಂಡು ಮಾಡ್ಬೋದು. ಅದಾದಮೇಲೆ ಬ್ಲೆಂಡ್ ಮಾಡಿದೆ. ಬ್ಲೆಂಡ್ ಆಗಿದೆಯಾ ಇಲ್ವಾ ಅಂತ ಹಂಗೆ ಚೆಕ್ ಮಾಡಬೇಕು. ಬಿಕಾಸ್ ಇದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ತುಂಬ ತೆಳ್ಳೆ ಆದ್ರೂ ಲೈಕ್ ಅಪ್ಲೈ ಆದಮೇಲೆ ಹಿಂಗೆ ಸೋರ್ತಾ ಇರುತ್ತೆ. ಸೊ ಅದಕ್ಕೆ ಒಂದ್ಸಲ ಚೆಕ್ ಮಾಡಿದೆ, ಓಕೆ ಹಿಂಗಿದೆ ಅಂತ. ಕೈಯಲ್ಲಿ ಒಂದ್ಸಲ ಟೆಸ್ಟ್ ಮಾಡೋಣ ಅಂತ ಕೈಯಲ್ಲಿ ಮುಟ್ಟಿ ಅಪ್ಲೈ ಮಾಡಿ ನೋಡಿದೆ. ಸೊ ಕನ್ಸಿಸ್ಟೆನ್ಸಿ ವಾಸ್ ಪರ್ಫೆಕ್ಟ್ ಆಗಿತ್ತು. ಇನ್ನೇನಿಗೆ ತಡ, ಅಪ್ಲೈ ಮಾಡಿಬಿಡೋಣ ಅಂತ ಚಕ ಹಾಗೆ ಹೀಗೆ ಮಾಡಿಕೊಂಡು ಒಂದಷ್ಟು ಅಪ್ಲೈ ಮಾಡಿ ಸ್ನಾನ ಆದಮೇಲೆ ದೇವರಿಗೆ ಕೈ ಮುಗಿದು ಸೂರ್ಯನ ನೋಡಿ ನಾನು ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡಿದೆ.